ನಾಳೆ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಾಳೆ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ನಡೆಯುತ್ತೆ. ಪ್ರತಿ ಮನೆಗೆ ವೋಟರ್ ಸ್ಲಿಪ್ ವಿತರಿಸಿದ್ದಾರೆ ಈಗಾಗಲೇ ಚುನಾವಣಾ ಆಯೋಗದ ಕಡೆಯಿಂದ. ಎಪಿಕ್ ಕಾರ್ಡ್ ಹೊರತುಪಡಿಸಿ ಯಾವುದೇ ದಾಖಲೆಗೆ ಅವಕಾಶ ಇದೆ. ಆಧಾರ್ ಕಾರ್ಡ್ ಇರಬಹುದು ಅಥವಾ ಪ್ಯಾನ್ ಕಾರ್ಡ್ ಸೇರಿ ಮುಂತಾದ ದಾಖಲೆಗಳನ್ನು ತೋರಿಸಿ ಮತದಾನ ಮಾಡೋದಕ್ಕೆ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿಕೊಟ್ಟಿದೆ. ಎಪಿಕ್ ಕಾರ್ಡ್ ಒಂದಿಲ್ಲ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ, ಇನ್ಯಾವುದೇ ದಾಖಲಾತಿಗಳನ್ನು ತೋರಿಸಿ ವೋಟರ್ ರೆಸಿಪ್ಟಲ್ಲಿ ಅಂದರೆ ವೋಟರ್ ಸ್ಲಿಪ್ ಈಗಾಗಲೇ ನಿಮ್ಮ ಗಮನಕ್ಕೆ ತಂದಿರ್ತಾರೆ, ಚುನಾವಣಾ ಆಯೋಗದಿಂದ ಬಂದಿರ್ತಾರೆ. ಯಾವ್ಯಾವ ದಾಖಲೆಗಳಿಗೆ ಅವಕಾಶ ಇದೆ ನೋಡಿ. ಆಧಾರ್ ಕಾರ್ಡ್ ಬಳಸಬಹುದು, ಮತ್ತು ಬ್ಯಾಂಕ್ನ ದಾಖಲಾತಿಗಳು, ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ತೋರಿಸ್ಬಹುದು. ಹಾಗೆ ಪ್ಯಾನ್ ಕಾರ್ಡ್ಗೂ ಅವಕಾಶ ಇರುತ್ತೆ. ಪಾಸ್ಪೋರ್ಟನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಜೊತೆಗೆ ನೀವು ಪಿಂಚಣಿ ಪಡೆದುಕೊಳ್ತಾ ಇದ್ದರೆ ಅದರ ದಾಖಲೆಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸೇವಾ ಗುರುತಿನ ಚೀಟಿ, ಈ ಎಲ್ಲ ದಾಖಲೆಗಳ ಪೈಕಿ ಯಾವುದಾದ್ರೂ ನಿಮ್ಮ ಬಳಿ ಒಂದು ದಾಖಲೆ ಇದ್ದರೆ ಸಾಕು. ಮತ್ತು ಮೊದಲೇ ನೀವು ಕ್ರಾಸ್ ವೆರಿಫೈ ಮಾಡ್ಕೊಂಡಿರಬೇಕು ಚುನಾವಣಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಅನ್ನೋದನ್ನು. ಅದಕ್ಕಾಗಿ ಬೂತ್ನಲ್ಲಿ ಕಾರ್ಯಕರ್ತರು ಮತ್ತು ಚುನಾವಣಾ ಆಯೋಗದ ಕಡೆಯಿಂದ ಕೂಡ ಅದನ್ನು ಪರಿಶೀಲಿಸಿ ಈಗಾಗಲೇ ಹೇಳಿರ್ತಾರೆ. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತಗೊಂಡು ನಿಮ್ಮ ಹೆಸರು ಇರೋದನ್ನು, ಅಂದರೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಹೆಸರು ಇರೋದನ್ನು ಖಾತ್ರಿಪಡಿಸ್ಕೊಂಡು ಈ 8ರ ಪೈಕಿ ಯಾವುದಾದ್ರೂ ಒಂದು ದಾಖಲೆ ತೊಗೊಂಡು ಹೋದರೆ ಸಾಕು, ವೋಟ್ ಮಾಡಿ ಬರಬಹುದು. ಒಂದು ದಾಖಲೆಗೆ ಮಾತ್ರ ಅದಕ್ಕೆ ತಡೆಯೊಡ್ಡಿದ್ದಾರೆ, ಅವಕಾಶ ಇಲ್ಲ. ಎಪಿಕ್ ಕಾರ್ಡ್ ಒಂದು ಬಳಸೋ ಹಾಗಿಲ್ಲ, ಅದನ್ನು ದಾಖಲೆ ಅಂತೇಳಿ ಚುನಾವಣಾ ಆಯೋಗ ಪರಿಗಣಿಸೋದಿಲ್ಲ. ಚುನಾವಣಾ ಕರ್ತವ್ಯ ನಿರತ ಸಿಬ್ಬಂದಿ ತಮಗೆ ನಿಯೋಜಿತವಾಗಿರೋ ಮತಗಟ್ಟೆಗಳತ್ತ ತೆರಳಿದ್ರು. ಭಾರೀ ಬಿಗಿ ಭದ್ರತೆಯೊಂದಿಗೆ ಸಿಬ್ಬಂದಿಯನ್ನ ಪೋಲಿಂಗ್ ಬೂತ್ಗೆ ರವಾನಿಸಲಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ನಾಳೆ ಮತದಾನ ಆಗಬೇಕಾಗಿರೋದ್ರಿಂದ ಏನೆಲ್ಲ ಅಲ್ಲಿ ವ್ಯವಸ್ಥೆಗಳು ಮಾಡ್ಕೊಳ್ಬೇಕಲ್ಲ, ಅದೆಲ್ಲದರ ಜೊತೆಗೆ ಇವತ್ತು ಸಿಬ್ಬಂದಿ ಮತಗಟ್ಟೆಗಳ ಕಡೆಗೆ ಹೊರಟಿದ್ದಾರೆ. ಈ ಬಗ್ಗೆ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮಸ್ಟರಿಂಗ್ ಸೆಂಟರ್ನಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕರ್ತವ್ಯ ನಿರತ ಸಿಬ್ಬಂದಿ ಈಗ ಮಸ್ಟರಿಂಗ್ ಸೆಂಟರ್ ನಿಂದ ತಮ್ಮ ಗುರುತಿಸಿರುವಂತಹ ಮತಗಟ್ಟೆಯತ್ತ ಸಾಕ್ತಾ ಇದ್ದಾರೆ. ಅದರ ದೃಶ್ಯಾವಳಿಯನ್ನ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ನ ಮಸ್ಟರಿಂಗ್ ಸೆಂಟರ್ ನಲ್ಲಿ ಇದ್ದೀನಿ. ಇಲ್ಲಿಂದ ಯಾವ ರೀತಿಯಾಗಿ ಅಧಿಕಾರಿಗಳು ತಮಗೆ ಗುರುತಿಸಿರುವಂತಹ ಒಂದು ಬಸ್ ನಲ್ಲಿ ಆ ರೂಟ್ ಮ್ಯಾಪ್ ನ ಜೊತೆಗೆ ಸಾಕ್ತಾ ಇದ್ದಾರೆ ಅನ್ನುವಂತಹದನ್ನ ನೀವು ಗಮನಿಸ್ತಾ ಇರಬಹುದು. ಸಾಮಾನ್ಯವಾಗಿ ಈ ಒಂದು ಅಧಿಕಾರಿಗಳ ತಂಡ ಇದೆಯಲ್ಲ, ಇವರಿಗೆ 5 ಇಲ್ಲ 6 ಜನ ಸಿಬ್ಬಂದಿ ಇರ್ತಾರೆ ಈ ತಂಡದಲ್ಲಿ. ಅಂದ್ರೆ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ 6 ಜನ ಇದ್ರೆ, ನಾರ್ಮಲ್ ಆಗಿರುವಂತಹ ಒಂದು ಮತಗಟ್ಟೆಯಲ್ಲಿ 5 ಜನ ಇರ್ತಾರೆ. PRO ಇರ್ತಾರೆ, APRO ಇರ್ತಾರೆ, ಫಸ್ಟ್ ಪೋಲಿಂಗ್ ಆಫೀಸರ್ ಇರ್ತಾರೆ, ಸೆಕೆಂಡ್ ಪೋಲಿಂಗ್ ಆಫೀಸರ್ ಇರ್ತಾರೆ, ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಅದ್ರ ಜೊತೆಗೆ ಪೊಲೀಸ್ ಅಧಿಕಾರಿ ಕೂಡ ಇವರ ಜೊತೆಗೆ ಇರ್ತಾರೆ. ಬಿಗಿ ಭದ್ರತೆಯ ಜೊತೆಗೆ ಇವರೀಗ ಮಸ್ಟರಿಂಗ್ ಸೆಂಟರ್ ನಿಂದ ಸಾಕ್ತಾ ಇರುವಂತದ್ದು. ಸೊ ಚುನಾವಣೆಗಾಗಿ ನಿಯೋಜನೆಗೊಂಡಿರುವಂತಹ ಬಸ್ ನ ಮೂಲಕ ಈಗ ಸಿಬ್ಬಂದಿ ಎಲ್ಲರೂ ಕೂಡ ಸಾಕ್ತಾ ಇದ್ದಾರೆ. ಇವತ್ತು ಹೋಗುವಂತಹ ಈ ಅಧಿಕಾರಿಗಳು ನಾಳೆ ಸಂಜೆಯವರೆಗೂ, ಅಂದ್ರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ, ಸಂಜೆ 6 ಗಂಟೆಯವರೆಗೂ ಕೂಡ ಇರುತ್ತೆ. ಸೊ ಅವರಿಗೆ ನಿಗದಿಪಡಿಸಿರುವಂತಹ ಆ ಮತಗಟ್ಟೆಯಲ್ಲಿ ನಾಳೆ 6 ಗಂಟೆಯವರೆಗೂ ಕೂಡ ಇವರು ಈಗ ಹೋಗುವವರು ಅಲ್ಲೇ ಹಾಲ್ಟ್ ಆಗ್ತಾರೆ. ಸೊ ನೀವು ಗಮನಿಸ್ತಾ ಇರಬಹುದು, ಅವರ ಕೈಯಲ್ಲಿ ವಿವಿ ಪ್ಯಾಟ್ ಗಳಿವೆ, ಕಂಟ್ರೋಲ್ ಯೂನಿಟ್ ಗಳಿವೆ, ಬ್ಯಾಲೆಟ್ ಯೂನಿಟ್ ಇದೆ. ಅದ್ರ ಜೊತೆಗೆ ಸಂಬಂಧಪಟ್ಟಂತಹ ಮತದಾರರ ಪಟ್ಟಿ ಏನಿರುತ್ತೆ ಅದು ಕೂಡ ಅವ್ರ ಹತ್ರ ಇರುತ್ತೆ. ಹಾಗೆ ಶಾಹಿಯನ್ನು ಕೂಡ ಹೊಂದಿರ್ತಾರೆ. ಅವರಿಗೆ ಬೇಕಾದಂತಹ ಎಲ್ಲ ಒಂದು ಪರಿಕರಗಳ ಜೊತೆ ಎಲೆಕ್ಷನ್ಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಯ ಜೊತೆಗೆ ಈಗ ಸಿಬ್ಬಂದಿ ಸಾಕ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಕಂಪ್ಲೀಟ್ ಆಗಿ ನಾಳೆ ನಡೆಯುವಂತಹ ಲೋಕ ಕದನದ ಲೋಕ ಎಲೆಕ್ಷನ್ಗೆ, ನಾಳಿನ ಒಂದು ಮತದಾನಕ್ಕೆ ಸಂಪೂರ್ಣವಾಗಿ ಸಿಬ್ಬಂದಿಯು ಸಜ್ಜಾಗಿದ್ದಾರೆ. ಈಗ ಸಂಬಂಧಪಟ್ಟಂತಹ ಮತಗಟ್ಟೆಯತ್ತ ಸಿಬ್ಬಂದಿ ಕೂಡ ಸಾಕ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.